ಹಾಯ್ ಹಲೋ ಎಲ್ರಿಗೂ ಚೈತ್ರ ಕನ್ನಡ ವ್ಲಾಗ್ಸಿಗೆ ವೆಲ್ಕಮ್ ಮಾಡ್ತಾ ಫ್ರೆಂಡ್ಸ್, ಇವತ್ತು ನಾನೊಂದು ಸಿಂಪಲ್ ಮೇಕಪ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ನಾನೊಂದು ಫೋಟೋ ತೆಗೆಸ್ಕೊಬೇಕಾಗಿತ್ತು ಅಂತ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೆ. ನಾನು ಫೌಂಡೇಶನ್ ಏನು ಯೂಸ್ ಮಾಡ್ತಾ ಇಲ್ಲ, ಕನ್ಸೀಲರ್ನ ಯೂಸ್ ಮಾಡಿಕೊಂಡು ಮೇಕಪ್ನ ಅಚೀವ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ನ ನಾನು ಎಲ್ಲೆಲ್ಲಿ ನನಗೆ ಡಾರ್ಕ್ ಪಿಗ್ಮೆಂಟೇಷನ್ಸ್ ಇದೆ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಇದೆ ಅಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ಅದಾದಮೇಲೆ ಬ್ಯೂಟಿ ಬ್ಲೆಂಡರಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಆ ಸ್ಪಾಂಜ್ ಏನಿರುತ್ತೆ, ಬ್ಲೆಂಡರ್ ಸ್ಪಾಂಜು, ನೀರಲ್ಲಿ ಫಸ್ಟು ವೆಟ್ ಮಾಡಿಕೊಂಡು ಅದು ನೀರೆಲ್ಲ ಸ್ವಲ್ಪ ಹಿಂಡ್ಬಿಟ್ಟು ಅದಾದಮೇಲೆ ಒಂದು 60%ವರೆಗೂ ವೆಟ್ ಇರಬೇಕು, ಅಲ್ಲಿ 60-70%ವರೆಗೂ. ಅದಾದಮೇಲೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಅದೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ಲಾರಿಯಲ್ದು ನಾನು ಕಾಂಪ್ಯಾಕ್ಟ್ ಪೌಡರ್ ಬರುತ್ತೆ, ಫೌಂಡೇಶನ್ ಕಾಂಪ್ಯಾಕ್ಟ್ ಪೌಡರು, ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಆದರೆ ನನ್ನ ಮಗ ಅದನ್ನು ಕೆಳಗಡೆ ಬೀಳಿಸ್ಬಿಟ್ಟು ಫುಲ್ಲು ಹೊಡೆದಾಕ್ಬಿಟ್ಟ. ತುಂಬ ಕಾಸ್ಟ್ಲಿ ಇತ್ತು ಅದು ಪೌಡ್ರು. ಮೇಕಪ್ ಫಿಕ್ಸರ್ ಇದ್ದರೆ ಅದನ್ನು ಈಸಿಯಾಗಿ ಮಾಡ್ಬೋದು, ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಮಧ್ಯದಲ್ಲಿ ನನ್ನ ಕೂದಲು ಸ್ವಲ್ಪ ಅದು ಲೂಸಾಗಿ ಬಿದ್ದೋಗ್ತಾಯಿದೆ, ಸಣ್ಣ ಆಗಿಬಿಟ್ಟಿರೋದ್ರಿಂದ ಕ್ಲಿಪ್ಗಳು ಸಹ ಕೂರ್ತಾ ಇಲ್ಲ. ಸೊ ಅದನ್ನು ಕಟ್ಕೊಂಡು ಹಾಗೆ ಮುಂದೆ ಮೇಕಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ. ಐಬ್ರೋ ಫಸ್ಟು ತಿಕ್ಕಾಗಿತ್ತು, ಒಬ್ಬರ ಹತ್ರ ಎಲ್ಲ ಮಾಡಿಸಿ ಐಬ್ರೋಸ್ ಎಲ್ಲ ಫುಲ್ ಹಾಳಾಗೋಯ್ತು. ಈಗ ಓಕೆ ಸೊ ಒಬ್ರ ಹತ್ರನೇ ಮಾಡಿಸಿದ್ರೆ ಬೆಸ್ಟ್, ನೀಟಾಗಿ ಮಾಡೋರ ಹತ್ರ ಕರೆಕ್ಟಾಗಿ. ನಾನು ಊರಲ್ಲಿ ಮಾಡಿಸ್ಬಿಟ್ಟು ಹಾಳಾಯಿತು. ಹಾಗೆ ಕಾಜಲ್ ಅಪ್ಲೈ ಮಾಡಿಕೊಂಡೆ, ಹಾಗೆ ಮಸ್ಕರ ಕೂಡ ಅಪ್ಲೈ ಮಾಡಿ ನಾನಿವತ್ತು 2 ಶೇಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಒಂದು ಡಾರ್ಕ್ ಪಿಂಕ್, ಒಂದು ಲೈಟ್ ಪಿಂಕ್ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಅದು ಏನು ಬ್ರೈಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು, ಬಿಕಾಸ್ ನಾನು ಬ್ಲ್ಯಾಕ್ ಡ್ರೆಸ್ನ ವೇರ್ ಮಾಡ್ತಿರೋದು, ಅದು ಬ್ರೈಟಾಗಿ ಕಾಣಲಿ ಅಂದ್ಬಿಟ್ಟು ನಾನು ಡಬಲ್ ಶೇಡ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಟ್ರಾ ಏನಿರುತ್ತೆ, ಒಂದು ಟಿಶ್ಯೂ ಪೇಪರಿಂದ ಈ ಥರ ಲಿಪ್ಸ್ನ ಇದನ್ನು ಮಾಡಿಕೊಂಡ್ರೆ ಅದು ಎಕ್ಸ್ಟ್ರಾಸ್ ಎಲ್ಲ ಬರುತ್ತೆ. ಸೊ ಮ್ಯಾಟ್ ಥರನೂ ಲುಕ್ ವೈಸ್ ಕಾಣುತ್ತೆ ಅದು. ಸೊ ಈಗ ನನ್ನ ಮೇಕಪ್ ಕೂಡ ರೆಡಿ ಆಯಿತು, ನನ್ನ ಡ್ರೆಸ್ ಕೂಡ ರೆಡಿ ಆಯಿತು. ಒಂದು ಪುಟಾಣಿ ಪಿಂಕ್ ಜುಮ್ಕ ಹಾಕ್ಕೊಂಡು ಈ ಥರ ನಾನು ರೆಡಿ ಆಗಿದ್ದೆ. ಸೊ ಇದು ನನ್ನ ಫೈನಲ್ ಲುಕ್ ಅಂತ ಹೇಳ್ಬೋದು. ನೋಡ್ಬೋದು, ಒಂದು ಸೆಲ್ವಾರ್ ಚೂಡಿದಾರ ರೆಡಿಮೇಡ್ ಇದು, ಒಂದು ಫೋಟೋಗೆ ತೆಗ್ಸೋಣ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗಿದ್ದೆ ಈ ಥರ ಸಿಂಪಲ್ಲಾಗಿ. ಹಾಗೆ ನನ್ನ ನೈಬರ್ ಕಿಡ್ ಕೂಡ ಮತ್ತು ಚಾರ್ವಿಕೆಲ್ಲ ಆಚೆಗಡೆ ಆಟ ಆಡ್ತಾಯಿದ್ರು. ಸೊ ಅವ್ರ ಜೊತೆನೂ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ. ಇದೆಲ್ಲ ಮಾರ್ನಿಂಗ್ ಎಲ್ಲ ಆದಮೇಲೆ ಈವ್ನಿಂಗ್ ನಾನು ನನ್ನ ನೈಬರ್ಸು ಮಕ್ಕಳು ಎಲ್ಲ ನಾವು ಚಾರು ಎಲ್ಲ ಪಾನಿಪುರಿ ತಿನ್ನೋಣ ಅಂತ ಹೊರಟ್ವಿ. ಆದರೆ ಅಲ್ಲಿ ಪಾನಿಪುರಿ ಅಂಗಡಿನೇ ತೆಗ್ದಿರಲಿಲ್ಲ. ಸೊ ಏನು ಮಾಡೋದು ಅಂತ ವಾಪಸ್ ಬರ್ತಾ ಅಲ್ಲೇ ಝೂಡಿಯೋ ಇತ್ತು. ಝೂಡಿಯೋದಲ್ಲೆಲ್ಲ ಸೇಲ್ ಅಂತ ಅಂತಿದ್ರಲ್ಲ, ನೋಡೋಣ ಏನು ಸೇಲು, ರೀಲ್ಸಲ್ಲೂ ಎಲ್ಲ ತುಂಬ ಐಪಿತ್ತಲ್ಲ, ತುಂಬ ಕಮ್ಮಿ ಅಂತ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಹೋದರೆ ಅಲ್ಲಿ ಯಾವ್ಯಾವ ತುಂಬ ಚೆನ್ನಾಗಿದೆ ಡ್ರೆಸ್ಗೆ ಅಂತ ಏನು ಡಿಸ್ಕೌಂಟ್ ಇಲ್ಲ. ಓಕೆ ಈಗ ಮಾಮೂಲಿ ರೆಗ್ಯುಲರ್ ಯೂಸಸ್ ಅವಕ್ಕೆಲ್ಲ ಸ್ವಲ್ಪ ಡಿಸ್ಕೌಂಟ್ಸ್ ಇದೆ. ಕೆಲವೊಂದಕ್ಕೆ ಡಿಸ್ಕೌಂಟ್ಸ್ ಇತ್ತು, ಕೆಲವೊಂದಕ್ಕೆಲ್ಲ. ಸ್ಲಿಪ್ಪರ್ಸ್ಗೂ ಕೂಡ ಅಷ್ಟೇ, ಕೆಲವೊಂದಕ್ಕೆಲ್ಲ 149, 299 ಆ ಥರ. ನಾವೇನು ಯಾವುದು ಪರ್ಚೇಸ್ ಮಾಡಲಿಲ್ಲ, ನೋಡೋಣ ಸೇಲ್ ಯಾವ ಥರ ಇದೆ, ಎಷ್ಟು ಡಿಸ್ಕೌಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ನೋಡ್ತಾಯಿದ್ವಿ. ಚೆನ್ನಾಗಿರೋ ಡ್ರೆಸ್ಗೆಲ್ಲ ಏನು ಡಿಸ್ಕೌಂಟ್ಸ್ ಏನಿಲ್ಲ. ಓಕೆ, ನನ್ನ ಡ್ರೆಸ್ಸಿಗೆ ಮಾತ್ರ ಅದು ಡಿಸ್ಕೌಂಟ್ಸ್ ಇತ್ತು ಅಂತ ನನಗೆ ಫೀಲ್ ಆಯಿತು. ಕೆಲವೊಂದು ಮೇಕಪ್ಸ್ ಐಟಮ್ಸ್ಗೆಲ್ಲ ಸ್ವಲ್ಪ ಡಿಸ್ಕೌಂಟ್ಸ್ ಇತ್ತು ಆ ಥರದಕ್ಕೆಲ್ಲ. ಸೊ ಇದಾಗಿತ್ತು ಈ ದಿನ ವ್ಲಾಗ್ ಅಂತ ಹೇಳ್ತಾ, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಒಂದು ಎನ್ಕರೇಜ್ ಸಿಗುತ್ತೆ. ಇಷ್ಟ ಆದರೆ ಹಾಗೆ ಇನ್ನೂ ಇಷ್ಟ ಆಯಿತು ಅಂತಂದರೆ ಒಂದು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.